Hello everyone, my name is Ashok. Today I will discuss about store design. What is store design? Designing a store layout includes the deciding the best method of presenting goods to the customer. Store design is helpful to present the uh, goods in the best way to the customer. It will help to uh, increase the customer buying good good store design will affect the customers. Goods are presented either on the shelving units hanging from the something on pegboards stacked or placed on the dumb tables. In store design, in the retail shops, present the goods in hanging from the something hanging from ಅದನ್ನು ಅಂದರೆ ಒಂದು ಏನಾದರೂ ಡಿಸ್ಕೌಂಟ್ ಏನಾದರೂ ಇದ್ದರೆ ಅದನ್ನು ಪ್ರೆಸೆಂಟ್ ಕಸ್ಟಮರ್ಗೆ ಗೊತ್ತಾಗುವ ರೀತಿಯಲ್ಲೇ ಅದನ್ನು ಪ್ರೆಸೆಂಟ್ ಮಾಡೋದು, ಮತ್ತು ಕಸ್ಟಮರಿಗೆ ಈಸಿಯಾಗಿ ಡೈಲಿ ಯೂಸ್ಗೆ ಬೇಕು ಅಂತ ವಸ್ತುವನ್ನು ಅವರಿಗೆ ಗೊತ್ತಾಗುವ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋದು. ಆವಾಗ ಅವರು ಕೆಲವೊಂದು ಟೈಮಲ್ಲಿ ಆ ವಸ್ತುವನ್ನು ಬೈ ಮಾಡಲಿಕ್ಕೆ ಬೈ ಮಾಡೋ ಯೋಚನೆಯಲ್ಲಿ ಇರಲ್ಲ, ಆದರೆ ಅದನ್ನು ನೋಡಿದ ಕೂಡಲೇ ಅವರಿಗೆ ತಗೊಳ್ಳುವಂತ ಅನಿಸ್ತದೆ. ಆ ರೀತಿ ಸ್ಟೋರನ್ನು ಡಿಸೈನ್ ಮಾಡುವಂಥದ್ದು. ಲೈಕ್ ಸೂಪರ್ ಮಾರ್ಕೆಟಲ್ಲಿ ಒಂದೊಂದು ಸೆಕ್ಟರ್ ಆಗಿ ಡಿವೈಡ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡುವಂಥದ್ದು. What are the objectives for the store design? First one, implement the retailer's strategy. Store design is one of the strategy of retail shops. Second one, influence the customer buying behavior. Good store design will also affect the customer buying behavior. Provide the flexibility. It provide the flexibility to the store. Control design. ಸ್ಟೋರ್ ಕರೆಕ್ಟಾಗಿ ಡಿಸೈನ್ ಮಾಡೋದ್ರಿಂದ ಪ್ಲೇಸನ್ನು ನಾವು ಕೂಡ ಸೇವ್ ಮಾಡ್ಬೋದು, ಮತ್ತು ಕರೆಕ್ಟಾದ ರೀತಿಯಲ್ಲಿ ಗೂಡ್ಸನ್ನು ಕಸ್ಟಮರ್ಗೆ ಪ್ರೆಸೆಂಟ್ ಮಾಡ್ಬೋದು. ಮೇಂಟೆನೆನ್ಸ್ ಕಾಸ್ಟ್. ಗೂಡ್ಸನ್ನು ಕರೆಕ್ಟಾಗಿ ಪ್ರೆಸೆಂಟ್ ಮಾಡೋದ್ರಿಂದ, ಇದನ್ನು ಕರೆಕ್ಟಾಗಿ ಅದನ್ನು ಸ್ಟೋರ್ ಮಾಡೋದ್ರಿಂದ ಅದರ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಕಡಿಮೆ ಆಗ್ತದೆ. ಕಡಿಮೆ ಜಾಗದಲ್ಲಿ ಹೆಚ್ಚು ಗೂಡ್ಸನ್ನು ಕಸ್ಟಮರಿಗೆ ಪ್ರೆಸೆಂಟ್ ಮಾಡ್ಬೋದು. ಇದರಿಂದ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಕಡಿಮೆ ಆಗ್ತದೆ. ಮೀಟ್ ದ ಲೀಗಲ್ ರಿಕ್ವೈರ್ಮೆಂಟ್. ಒಳ್ಳೆ ರೀತಿಯಲ್ಲಿ ಸ್ಟೋರನ್ನು ಡಿಸೈನ್ ಮಾಡೋದ್ರಿಂದ ಮೋರ್ ಪ್ರಾಫಿಟನ್ನು ಮಾಡ್ಬೋದು. ಇದರಿಂದ ರಿಟೇಲ್ ಸ್ಟಾಪ್ನ ಲೀಗಲ್ ರಿಕ್ವೈರ್ಮೆಂಟನ್ನು ಸ್ಯಾಟಿಸ್ಫೈ ಮಾಡ್ಬೋದು. ಎಲಿಮೆಂಟ್ಸ್ ಆಫ್ ದ ಸ್ಟೋರ್ ಡಿಸೈನ್. Signage and graphics helps to customers locate the specific product and department, provide the product information and suggest item or special purchases. ಅಂದರೆ ಇದರಲ್ಲಿ ಸ್ಪೆಷಲ್ ಪರ್ಚೇಸಸ್ ಅಂದರೆ ಯಾವುದಾದ್ರೂ ನ್ಯೂ ಪ್ರಾಡಕ್ಟ್ ಇದ್ದರೆ ಅದನ್ನು
ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋದ್ರಿಂದ ಕಸ್ಟಮರನ್ನು ಬೈ ಮಾಡುವ ಹಾಗೆ ಮಾಡ್ಬೋದು. ಇದು ಮೈನ್ಲಿ ಸ್ಟೋರ್ ಡಿಸೈನಲ್ಲೇ ಬರ್ತದೆ. ಗ್ರಾಫಿಕ್ಸ್ ಸಚ್ ಆಸ್ photo panels can enhance the store environment and the store image. ಸ್ಟೋರ್ನ ಗ್ರಾಫಿಕ್ಸ್ ಮತ್ತು ಪ್ರೆಸೆಂಟ್ ಮಾಡಿದ ಪ್ರಾಡಕ್ಟನ್ನು ಹೇಗೆ ಪ್ರೆಸೆಂಟ್ ಮಾಡ್ತೀವಿ ಅದು ಕನ್ಸ್ಯೂಮರ್ನ ಬೈಯಿಂಗ್ ಬಿಹೇವಿಯರ್ ಮೇಲೆ ಎಫೆಕ್ಟ್ ಆಗ್ತದೆ. ಅಟ್ಮಾಸ್ಫಿಯರ್, ಲೈಟಿಂಗ್, ಕಲರ್ಸ್, ಮ್ಯೂಸಿಕ್, ಸೆಂಟ್ ಟು ಇನ್ಫ್ಲುಯೆನ್ಸ್ ದ ಶಾಪಿಂಗ್ ಬಿಹೇವಿಯರ್. ಒಂದು ರಿಟೇಲ್ ಶಾಪಲ್ಲಿ ಇರುವಂತಹ ಲೈಟ್ ಹೆಚ್ಚು ಬ್ರೈಟ್ ಆಗಿ ಸಹ ಇರಬಾರ್ದು, ಹೆಚ್ಚು ಡಲ್ ಆಗಿ ಸಹ ಇರಬಾರ್ದು. ಅದು ಕಸ್ಟಮರ್ಗೆ ಸೂಟ್ ಆಗುವಾಗಿರಬೇಕು. ಮತ್ತು ಅಲ್ಲೇ ಯೂಸ್ ಮಾಡಿದಂತಹ ಫ್ಲೋರ್ ಕಲ್ಲರ್ ಆ ಸ್ಟೋರಿಗೆ ಮ್ಯಾಚ್ ಆಗುವಾಗಿರಬೇಕು. ಅದು ಕೂಡ ಕಸ್ಟಮರಿದ್ದು ಬೈಯಿಂಗ್ ಬಿಹೇವಿಯರ್ ಮೇಲೆ ಎಫೆಕ್ಟ್ ಆಗ್ತದೆ. ಅಲ್ಲಿ ಮ್ಯೂಸಿಕ್ ಏನಾದರೂ ಹಾಕಿದರೆ ಅದು ಲೌಡ್ ಆಗಿರಬಾರ್ದು. ಅದು ಕೂಡ ಕಸ್ಟಮರಿನ ಬೈಯಿಂಗ್ ಬಿಹೇವಿಯರ್ ಎಫೆಕ್ಟ್ ಆಗ್ತದೆ. ಅದು ಎಲ್ರಿಗೂ ಇಷ್ಟ ಆಗುವ ರೀತಿಯಾಗಿ ಪ್ರೆಸೆಂಟ್ ಮಾಡಬೇಕಾಗ್ತದೆ. ಮತ್ತು ಅಲ್ಲಿ ಫ್ರೇಗ್ರೆನ್ಸ್, ಸೆಂಟ್ ಅದು ಕೂಡ ಓವರ್ ಆಗಿರಬಾರ್ದು. ಅದು ಎಲ್ರಿಗೂ ಲೈಕ್ ಆಗುವ ರೀತಿ ಇರಬೇಕು. ಕ್ಲೀನ್ನೆಸ್ ಇರಬೇಕು, ಕ್ಲೀನ್ ಆಗಿರಬೇಕು. Importance of store design. It tells a customer what to store is all about. A mean of communicating the image of retail store. Effective design helps to boost the customer understanding and enjoyment of the product and the brand itself. It educates the consumer about the pieces and ultimately makes the items displayed more describable as result. Desirable as result. Importance of store design in retail shop. ಶಾಪ್ ಅದು ಹೇಗೆ ಕಸ್ಟಮರಿಗೆ ಗೂಡ್ಸನ್ನು ಪ್ರೆಸೆಂಟ್ ಮಾಡುವಂಥದ್ದೇ ಆಗಿರುತ್ತದೆ. ಯಾವ ರಿಟೇಲ್ ಶಾಪ್ ತನ್ನ ಗೂಡ್ಸನ್ನು ಒಳ್ಳೆಯ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತದೆ ಮತ್ತು ಆ ರಿಟೇಲ್ ಶಾಪು ಹೆಚ್ಚು ಪ್ರಾಫಿಟನ್ನು ಮಾಡ್ತದೆ. ರಿಟೇಲ್ ಶಾಪ್ ಯಾವ ಲೊಕೇಶನಲ್ಲಿ ಇದೆ ಅನ್ನೋದು ಕೂಡ ರಿಟೇಲ್ ಶಾಪ್ನ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಮೇಲೆ ಎಫೆಕ್ಟ್ ಆಗ್ತದೆ. ಪ್ರಾಡಕ್ಟ್ನ ಬೈಯಿಂಗ್ ಮೇಲೆ ಎಫೆಕ್ಟ್ ಆಗ್ತದೆ. ಅಂದರೆ ಅದು ಸಿಟಿಗೆ ನಿಯರ್ ಆಗಿರಬೇಕು, ಆವಾಗ ಕಸ್ಟಮರ್ಸ್ ಹೆಚ್ಚು ಜನ ಅಲ್ಲಿಗೆ ಬರ್ತಾರೆ. ಅದು ಹೆಚ್ಚು ಪಬ್ಲಿಕ್ ಓಡಾಡುವ ಅಂತ ಪ್ರದೇಶ ಅಲ್ಲದೆ ಅಲ್ಲಿಗೆ ಕಸ್ಟಮರ್ಸ್ ಕಮ್ಮಿ ಬರ್ತಾರೆ. Elements of store design. Exterior design and interior design. The interior design is ಅಂದರೆ ಸ್ಟೋರ್ನ ಇನ್ನರ್ ಡಿಸೈನನ್ನು ಇಂಟೀರಿಯರ್ ಡಿಸೈನ್ ಅಂತ ಕರೀತಾರೆ. ದ ಇಂಟೀರಿಯರ್ ಆಫ್ ದ ಸ್ಟೋರ್ ಕ್ಯಾನ್ ಬಿ viewed in the similar way to living space. It comprises ceiling, walls, flooring and lighting, but instead of furniture, retail outlet houses fixture for
presentation of merchandise. In choosing the material used interior, retailer have considered the type of product being sold, cost, store traffic, health and safety. For example, for food retailer, it need to be easy to clean and hygienic. ಅದು ಫುಡ್ ಶಾಪ್ ಆಗಿದ್ರೆ ಅದರಲ್ಲಿ ಅದನ್ನು ಕ್ಲೀನ್ನೆಸ್ ಇರಬೇಕು, ಕ್ಲೀನ್ ಆಗಿರಬೇಕು. ಅದು ಕ್ಲೀನ್ ಆಗಿಲ್ಲಾದರೆ ಅದು ಕಸ್ಟಮರ್ನ ಬೈಯಿಂಗ್ ಬಿಹೇವಿಯರ್ ಮೇಲೆ ಎಫೆಕ್ಟ್ ಆಗ್ತದೆ. ಅಂದರೆ ರಿಟೇಲ್ ಶಾಪನ್ನು ಆಗಾಗ ಕ್ಲೀನ್ ಮಾಡ್ತಿರಬೇಕು. ಲೈಕ್ ಬೇಕರಿ ಮತ್ತು ಹೋಟೆಲ್ ಏನಾದರೂ ಆಗಿದ್ರೆ ಅಲ್ಲಿ ಕ್ಲೀನ್ನೆಸ್ ಅನ್ನೋಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. And fashionable retailer will place more emphasis or less expensive and fashionable materials. In textile industry ಏನಾದರೂ ಏನಾದರೂ ಡಿಸ್ಕೌಂಟ್ ಏನಾದರೂ ಇದೆ ಅದನ್ನು ಸೈನೇಜ್ ಮೂಲಕ ಅದನ್ನು ಕಸ್ಟಮರ್ಗೆ ಗೊತ್ತಾಗುವ ರೀತಿಯಲ್ಲಿ ಪ್ರೆಸೆಂಟ್ ಮಾಡಬೇಕು. ಮತ್ತು ಒಳ್ಳೆ ಇದು ಕಲೆಕ್ಷನ್ ಇದ್ದರೆ ಅದನ್ನು ಹ್ಯಾಂಗಿಂಗ್ ಮಾಡೋದ್ರ ಮೂಲಕ ಕಸ್ಟಮರ್ಗೆ ಅದು ಈಸಿಯಾಗಿ ಗೊತ್ತಾಗುವ ಹಾಗೆ ಪ್ರೆಸೆಂಟ್ ಮಾಡಬೇಕು. The exterior, the store entrance, the architectural features of the building and windows. In the store exterior is the main in store design. First impression is best impression. ಸೊ ಕಸ್ಟಮರ್ ಎಂಟ್ರೆನ್ಸ್ ಆಗುವಾಗ ಅದನ್ನು ಅದರ ಸ್ಟೋರ್ನ ನೇಮು ಮತ್ತು ವಿಂಡೋಸು ಮತ್ತು ಫ್ಲೋರು ಎಲ್ಲ ಅಟ್ರ್ಯಾಕ್ಷನ್ ಆಗಿರಬೇಕು. ಆವಾಗ ಕಸ್ಟಮರ್ ಹೆಚ್ಚು ಆ ಸ್ಟೋರಿಗೆ ಬರ್ತಾರೆ. ದ ಕಾಂಟ್ರಿಬ್ಯೂಷನ್ ಆಫ್ ದ ಲೆಸ್ ಪಾರ್ಟ್ ಆಫ್ ಸ್ಟೋರ್ಸ್ ಎಕ್ಸ್ಟೀರಿಯರ್ ಟು ಎನ್ ಓವರಾಲ್ ಡಿಸೈನ್ ಕ್ಯಾನ್ ವೇರಿ in the importance according to the type of store format and the product on the offer. A key consideration for retailer is the need to be accessible for the all member. ರಿಟೇಲ್ ಶಾಪು ಎಲ್ಲ ಇನ್ಕಮ್ ಗ್ರೂಪ್ ಅವರಿಗೂ ಸೂಟೇಬಲ್ ಆಗಿರಬೇಕು. ಅದು ಕೇವಲ ಹೈ ಇನ್ಕಮ್ ಪೀಪಲ್ ಅವರಿಗೆ ಮಾತ್ರ ಇದು ಸೂಟೇಬಲ್ ಆಗಿದ್ದರೆ ಅಲ್ಲಿಗೆ ಹೈ ಇನ್ಕಮ್ ಪೀಪಲ್ ಮಾತ್ರ ಬರ್ತಾರೆ. ಅದು ಅವರೇಜ್ ಆಗಿದ್ದರೆ ಅಂದರೆ ಎಲ್ಲ ಇನ್ಕಮ್ ಪೀಪಲ್ಸ್ ಕೂಡ ಬರುವ ಹಾಗೆ ಆ ಸ್ಟೋರನ್ನು ಡಿಸೈನ್ ಮಾಡಬೇಕು. ಆವಾಗ ಹೆಚ್ಚು ಕಸ್ಟಮರ್ಸ್ ಅಲ್ಲಿಗೆ ಬರ್ತಾರೆ ಮತ್ತು ಬೈ ಮಾಡ್ತಾರೆ. The store marque is the first mark of the identification of retail store. ಗೋಲ್ಡನ್ ಆರ್ಕ್ ಆಫ್ ಮೆಕ್ಡೊನಾಲ್ಡ್ಸ್ ಅಂದರೆ ಆ ಕಂಪನಿಯ ಲೋಗೋ ಏನಾದರೂ ಇದ್ದರೆ ಅದನ್ನು ಎಲ್ರಿಗೂ ನೆನಪಿರುವ ಹಾಗೆ ಅದನ್ನು ಪ್ರೆಸೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮೆಕ್ಡೊನಾಲ್ಡ್ಸ್ ಇದು ಆ ಸಿಂಬಲನ್ನು ನಾವು ನೋಡಿದ ಕೂಡಲೇ ಅದನ್ನು ನಾವು ರೆಕಗ್ನೈಸ್ ಮಾಡ್ತೇವೆ. ಅದೇ ಆ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡುವಂಥದ್ದು. ಮತ್ತು ರಿಟೇಲ್ ಶಾಪಲ್ಲಿ ಸ್ಟೋರ್ ಎಕ್ಸ್ಟೀರಿಯರ್ನಲ್ಲಿ ಪಾರ್ಕಿಂಗ್ ಸ್ಪೇಸ್ ಅನ್ನುವಂಥದ್ದು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಅದು ಸಿಟಿಯಲ್ಲಿ ಸ್ಟೋರನ್ನು ಲೊಕೇಟ್ ಆಗಿದ್ದರೂ ಕೂಡ ಅಲ್ಲಿ ಪಾರ್ಕಿಂಗ್ ಸ್ಪೇಸ್ ಇಲ್ಲದಿದ್ದರೆ ಕಸ್ಟಮರ್ಸ್ ಅಲ್ಲಿಗೆ ಬರಲ್ಲ. ಹಾಗಾಗಿ ಸ್ಟೋರ್ ಡಿಸೈನ್ ಮಾಡುವಾಗ ಅದರ ಲೊಕೇಶನ್ ಕೂಡ ಎಫೆಕ್ಟ್ ಆಗ್ತದೆ. ಥ್ಯಾಂಕ್ ಯು.